ಬುಕ್ಕೋಪಂದನ್ ಮಾಡಲಿಕ್ಕೆ ಬೇಕಾಗುವ ಸಾಮಗ್ರಿಗಳು: ಜೆಲ್ಲಿ ಪೌಡರ್, ಸಕ್ಕರೆ ನಾನು 4 ಸ್ಪೂನ್ ಮಾತ್ರ ಹಾಕ್ತಾ ಇದ್ದೇನೆ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕಿ. ಮತ್ತು ಸಾಗು ತಗೊಂಡಿದ್ದೇನೆ, ಸಾಗು 1/2 ಕಪ್ಪನ್ನು ಹಾಕ್ತೇನೆ. ಮತ್ತು ಕೊಕೊನಟ್ ಕ್ರೀಮ್ 1/2 ಕಪ್ ಹಾಕ್ತೇನೆ. ಕೊಕೊನಟ್ ಇದು ತಿರುಳು, ಇದು ನಾನು ಫುಲ್ ಹಾಕ್ತೇನೆ. ಕಂಡೆನ್ಸ್ಡ್ ಮಿಲ್ಕ್ ಮತ್ತು ಫ್ರೆಶ್ ಕ್ರೀಮ್. ಒಂದು ಪಾತ್ರೆಯಲ್ಲಿ 2 ಗ್ಲಾಸ್ ನೀರು ಹಾಕಿದ್ದೇನೆ. ಸ್ವಲ್ಪ ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ. ಸ್ವಲ್ಪ ಬಿಸಿ ಆದ ನಂತರ ಜೆಲ್ಲಿ ಪೌಡರನ್ನು ಹಾಕಿದೆ. ಜೆಲ್ಲಿ ಪೌಡರನ್ನು ಒಳ್ಳೆ ಮಾಡಿ ಮಿಕ್ಸ್ ಮಾಡಿ. ಸ್ವಲ್ಪ ಥಿಕ್ನೆಸ್ ಬಂದ ನಂತರ 4 ಸ್ಪೂನ್ ಸಕ್ಕರೆಯನ್ನು ಹಾಕಿದೆ. ಒಳ್ಳೆ ಮಿಕ್ಸ್ ಮಾಡಿ. ಈಗ ಬಾಯ್ಲ್ ಆಗ್ತಾ ಉಂಟಲ್ಲ, ನೋಡಿ ಈ ಕನ್ಸಿಸ್ಟೆನ್ಸಿಗೆ ಬಂದ ನಂತರ ಗ್ಯಾಸನ್ನು ಆಫ್ ಮಾಡಿ. ಒಂದು ಪ್ಲೇಟ್ ತಗೊಳ್ಳಿ, ಪ್ಲೇಟಿಗೆ ಹಾಕಿ. ಮತ್ತು 1 ಗಂಟೆ ಬಿಟ್ಟು ಇದನ್ನು ಆಗ ಜೆಲ್ಲಿ ಆಗ್ತದೆ. ಮತ್ತು ಈಗ ಸಾಗು ತಗೊಂಡು ಬಾಯ್ಲ್ ಮಾಡಲಿಕ್ಕೆ ಉಂಟು. 1 ಕಪ್ ನಾನು ನೀರು ಹಾಕಿದೆ. ಈಗ ಸಾಗು ಹಾಕಿದೆ ಸ್ವಲ್ಪ. ಒಳ್ಳೆ ಬಾಯ್ಲ್ ಆಗಲಿ. ಇದು ಸ್ವಲ್ಪ ಟೈಮ್ ತಗೊಳ್ತದೆ. ಕುಕ್ಕರಲ್ಲಿ ಅದೇ 2-3 ವಿಸಲಲ್ಲಿ ಆಗ್ತದೆ. ಮತ್ತು ಈಗ ಜೆಲ್ಲಿ ರೆಡಿ ಆಗಿದೆ. ಇದು 1 ಗಂಟೆಯ ನಂತರ ನಿಮಗೆ ಹೇಗೆ ಬೇಕೋ ಹಾಗೆ ಜೆಲ್ಲಿಯನ್ನು ನೀವು ಕಟ್ ಮಾಡ್ಬೋದು. ಒಂದು ದೊಡ್ಡ ಬೌಲಲ್ಲಿ ಕೊಕೊನಟ್ ಇದು ತಿರುಳು ಹಾಕಿ, ಸಾಗು ಹಾಕಿ, ಕಂಡೆನ್ಸ್ ಮಿಲ್ಕನ್ನು ಹಾಕಿ. ಕಂಡೆನ್ಸ್ ಮಿಲ್ಕ್ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕಿ, ಅದು ತುಂಬ ಸ್ವೀಟ್ ಆಗ್ತದೆ ತುಂಬ ಹಾಕಿದರೆ. ಎಷ್ಟು ಸ್ವೀಟ್ ಬೇಕೋ ಅಷ್ಟು ಹಾಕಿ. ಮತ್ತು ಕೊಕೊನಟ್ ಕ್ರೀಮ್ ಹಾಕಿದೆ, ಮತ್ತು ಫ್ರೆಶ್ ಕ್ರೀಮ್ ಹಾಕಿದೆ. ಫ್ರೆಶ್ ಕ್ರೀಮ್ ನಿಮಗೆ ಅದು ಥಿಕ್ನೆಸ್ ಹೆಚ್ಚು ಮಾಡ್ತದೆ. ಒಳ್ಳೆ ಮಾಡಿ ಮಿಕ್ಸ್ ಮಾಡಿ ಫ್ರೆಶ್ ಕ್ರೀಮ್ ಹಾಕಿದ ನಂತರ. ಮತ್ತು ಈಗ ಜೆಲ್ಲಿಯನ್ನು ಹಾಕಿ. ಜೆಲ್ಲಿ ಹಾಕಿದ ನಂತರ ಒಳ್ಳೆ ಮಾಡಿ ಮಿಕ್ಸ್ ಮಾಡಿ. ಅದು ಫ್ರೆಶ್ ಕ್ರೀಮ್ ಇದು ಕನ್ಸಿಸ್ಟೆನ್ಸಿ ಎಲ್ಲ ಕಡೆ ಮಿಕ್ಸ್ ಆಗಬೇಕು. ನೋಡಿ ಈಗ ಕಲರ್ ಚೇಂಜ್ ಆಯಿತು. ಒಳ್ಳೆ ಮಾಡಿ ಮಿಕ್ಸ್ ಮಾಡಬೇಕು ಪುನಃ. ನೋಡಿ ಐಸ್ ಕ್ಯೂಬನ್ನು ಹಾಕಿದೆ. ಐಸ್ ಕ್ಯೂಬ್ ಹಾಕಿದ ನಂತರ ಮಿಕ್ಸ್ ಮಾಡಿ. ನೋಡಿ ಈಗ ರೆಡಿ ಆಯಿತು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ.